ಸ್ನೇಹಿತರೆ ನಮಸ್ಕಾರ. ಗಿಲ್ಲಿ ನಟನಿಗೆ ಪ್ರತಿಯೊಂದು ರಿಯಾಲಿಟಿ ಶೋನಲ್ಲೂ ಕೂಡ ಒಂದು ಹೆಣ್ಣುಮಗು ಕ್ಲೋಸ್ ಆಗೋದು, ಅದ್ರ ಜೊತೆಗೆ ಒಂದು ವಿಶೇಷವಾದಂಥ ಸ್ನೇಹ ಶುರುವಾಗೋದು ಕಾಮನ್. ಆದರೆ ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಶುರುವಾಗುವಂಥ ಸ್ನೇಹಕ್ಕೆ ಬೇರೆದೇ ರೀತಿಯಾದಂತಹ ಒಂದು ಅರ್ಥಗಳಿರ್ತವೆ. ಇಲ್ಲಿ ಯಾವುದೋ ಆಲೋಚನೆಯಲ್ಲಿ ಶುರುವಾದರೂ ಕೂಡ ಸ್ನೇಹ ಅಂತ್ಯವಾಗೋದು ಮಾತ್ರ ಒಳ್ಳೆ ಬಾಂಡಿಂಗ್ನಿಂದ. ಈ ಸ್ನೇಹ ಕಾಪಾಡಿಕೊಳ್ಳೋದು ಅಷ್ಟು ಸುಲಭನೂ ಕೂಡ ಅಲ್ಲ. ಹಾಗೆಯೇ ಈ ಸ್ನೇಹದಲ್ಲಿ ಬರುವಂಥ ಚಾಲೆಂಜಸ್ ಕೂಡ ಅಷ್ಟು ಕಡಿಮೆ ಏನಲ್ಲ. ಆದರೂ ಕೂಡ ಈ ಸೀಸನ್ 12ರಲ್ಲಿ ಮಾತ್ರ ಎಲ್ಲರ ಗಮನವನ್ನು ಸೆಳೆದಂಥ ಒಂದು ಸ್ನೇಹ ಅಂತ ಹೇಳಿದ್ರೆ ಅದು ಗಿಲ್ಲಿ ಮತ್ತು ಕಾವ್ಯ ಸ್ನೇಹ. ಇವರಿಬ್ಬರು ಆರಂಭದಿಂದನೂ ಕೂಡ ಜಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ. ನಂತರ ಸ್ನೇಹಿತರಾಗಿ ಗಟ್ಟಿ ಆಗ್ತಾರೆ. ಎಲ್ಲಿವರೆಗೆ ಇವರ ಸ್ನೇಹ ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಬಹುಶಃ ನೀವು ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ ಇವರ ಸ್ನೇಹ ಎಲ್ಲಿವರೆಗಿತ್ತು ಅಂತ ಹೇಳಿದ್ರೆ, ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲೂ ಕೂಡ ಇವರು ಇಬ್ಬರೂ ಕೂಡ ಒಟ್ಟಿಗೆ ಹೊರಗಡೆ ಬರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ವಿನ್ನರ್ ಇವತ್ತು ಗಿಲ್ಲಿ ಆಗಿರ್ಬೋದು, ಬಟ್ ವಿನ್ನರ್ ಆದ್ರೂ ಕೂಡ ಗಿಲ್ಲಿ ಕಾವ್ಯಗಳನ್ನು ಬಿಟ್ಕೊಟ್ಟಿಲ್ಲ. ಮತ್ತು ಕಾವ್ಯ ಇಲ್ಲಿವರೆಗೆ ಬರೋದಕ್ಕೆ ಗಿಲ್ಲಿಯ ಕಾರಣ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಮದುವೆ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಪರಸ್ಪರ ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರೆ, ಮದುವೆ ಆಗ್ತಾರಂತೆ ಅನ್ನುವಂಥದ್ದು. ಈ ಬಗ್ಗೆ ಇಬ್ಬರಿಂದನೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಇಲ್ಲ, ನಮ್ಮ ನಡುವೆ ಅಂಥದ್ದು ಯಾವುದೇ ರೀತಿಯಾದಂತಹ ಮದುವೆಯ ವಿಚಾರವೇ ಇಲ್ಲ. ಬಟ್ ಆದರೆ ನಾವು ಸ್ನೇಹಿತರಾಗಿ ಉಳಿತೀವಿ, ಸ್ನೇಹಿತರಾಗಿ ಇದ್ದೇವೆ, ಮುಂದೆಯೂ ಕೂಡ ಇರ್ತೀವಿ, ಹಿಂದೆಯೂ ಕೂಡ ಇದ್ವಿ, ಮುಂದೆಯೂ ಕೂಡ ಇರ್ತೀವಿ ಅನ್ನೋಂಥ ವಿಚಾರವನ್ನು ಇಬ್ಬರು ಕೂಡ ಹೇಳಿದ್ದಾರೆ. ಈ ನಡುವೆ ಕೆಲವರು ಕಾವ್ಯ ಅವರಿಗೆ ಕೆಲವೊಂದಷ್ಟು ಸಲಹೆಗಳನ್ನು ಕೊಡ್ತಿದ್ದಾರೆ ಪತ್ರವನ್ನು ಬರೆದು. ಅದರಲ್ಲೂ ಕೂಡ ಈಗೊಂದು ಪತ್ರ ವೈರಲ್ ಆಗ್ತಿದೆ. ಈ ಪತ್ರ ತುಂಬ ವಿಶೇಷವಾಗಿದೆ, ಕಾವ್ಯಗೆ ಬರೆದಿರುವಂಥ ಪತ್ರ. ಇಲ್ಲಿ ಚಂದನ ನಿವೇದಿತ ಅವರ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಯಾಕೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗುವಂಥ ಸ್ನೇಹದ ವ್ಯಾಲಿಡಿಟಿ ಎಷ್ಟು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಈ ಸ್ನೇಹ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಅನ್ನೋದು ಕೂಡ ಈ ಹಿಂದೆ ಸಾಕಷ್ಟು ಸಲ ಸಾಬೀತಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಶುರುವಾಗುವಂಥ ಸ್ನೇಹ ಅದು ಎಷ್ಟು ಬೇಗ ಬೇಕಾದರೂ ಅಂತ್ಯ ಆಗುತ್ತೆ. ಯಾಕಂದರೆ ಇವತ್ತು ಶುರುವಾದಂಥ ಸ್ನೇಹ ನಾಳೆ ಅಂತ್ಯ ಆದರೂ ಕೂಡ ಅಚ್ಚರಿ ಇಲ್ಲ. ಆಮೇಲೆ ಈ ಬಿಗ್ ಬಾಸ್ ಮನೆ ಒಳಗಡೆ ಕ್ರಿಯೇಟ್ ಆಗುವಂಥ ಸಿಚುವೇಶನ್ಸ್ ಇರ್ತದಲ್ಲ, ಅದು ಅದೇ ರೀತಿ ಇರ್ತದೆ. ನೀವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹೀಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾವೊಂದು ಅಂದ್ಕೊಂಡ್ರೆ ಅದು ಇನ್ನೊಂದು ಆಗಿರುತ್ತೆ. ಕಾಮನ್ ಅದು ಬಿಗ್ ಬಾಸ್ ಮನೆ ಒಳಗಡೆ. ಅದು ಈ ಸೀಸನ್ ಅಂತಲ್ಲ, ಅಥವಾ ಇದೇ ಕೊನೆ ಬಾರಿ ಅಂತೂ ಅಲ್ಲ, ಪ್ರತಿಯೊಂದು ಸಲವೂ ಕೂಡ ಇದೇ ರೀತಿ ಆಗುತ್ತೆ. ಕೆಲವೊಂದಷ್ಟು ನಾವು ನಿರೀಕ್ಷೆ ಮಾಡದಂತಹ ವಿಚಾರಗಳು ನಡೆದು ಹೋಗ್ಬಿಡ್ತವೆ. ಅದೇ ರೀತಿ ಈ ಸೀಸನ್ನಲ್ಲಿ ಹೆಚ್ಚು ಗಮನ ಸೆಳೆದಂತಹ ಒಂದು ಸ್ನೇಹ ಅಂತ ಹೇಳಿದ್ರೆ ಅದು ಕಾವ್ಯ ಮತ್ತು ಗಿಲ್ಲಿಯವರ ಸ್ನೇಹ. ಈ ಸ್ನೇಹ ಇವತ್ತಿಗೂ ಕೂಡ ಗಟ್ಟಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸ್ವಾರ್ಥ ಇಲ್ಲ, ಇದರಲ್ಲಿ ಕಲ್ಮಶ ಇಲ್ಲ. ಜೊತೆಗೆ ಗಿಲ್ಲಿ ಎನ್ನುವಂತಹ ಪವಿತ್ರ ಆತ್ಮದ ಜೊತೆಗೆ ಸ್ನೇಹ ಇಲ್ಲಿ ಶುರುವಾಗಿದ್ದು ಕಾವ್ಯದು. ಅಸಲಿಗೆ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಉಳಿಯೋದಕ್ಕೆ ಕಾರಣವಾಗಿದ್ದು, ಅಂದರೆ ಫಿನಾಲೆವರೆಗೆ ಆಕೆ ಬರೋದಕ್ಕೆ ಕಾರಣವಾಗಿದ್ದೇ ಗಿಲ್ಲಿ ಎನ್ನುವಂಥ ಮಾತನ್ನು ಇವತ್ತು ಕೂಡ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಹಾಗಿದ್ರೂ ಕೂಡ ಅದನ್ನು ಕಾವ್ಯ ಮಾತ್ರ ಒಪ್ಪೋದಿಲ್ಲ, ಗಿಲ್ಲಿಯೂ ಕೂಡ ನೇರವಾಗಿ ಹೇಳೋದಿಲ್ಲ. ಬಟ್ ನೋಡೋರ ಕಣ್ಣಿಗಂತೂ ಅದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇವತ್ತು ಬಿಗ್ ಬಾಸ್ ಮುಗ್ದಿದೆ, ಗಿಲ್ಲಿ ವಿನ್ನರ್ ಆಗಿದ್ದಾನೆ. ಗಿಲ್ಲಿ ನಟನಿಗೆ ಭಾರಿ ಜನಪ್ರಿಯತೆಯೂ ಕೂಡ ಶೋನಿಂದ ದೊರೆತಿದೆ. ಗಿಲ್ಲಿಗೆ ಮಾತ್ರವೇ ಅಲ್ಲದೆ ಫೈನಲಿಸ್ಟ್ಗಳಾಗಿದ್ದಂತಹ ಕಾವ್ಯ, ರಘು, ಅಶ್ವಿನಿ ಇನ್ನೂ ಹಲವರಿಗೆ ಈ ಶೋನಿಂದ ಭಾರಿ ಜನಪ್ರಿಯತೆ ದೊರೆತಿದೆ. ಅದಕ್ಕೆ ರಕ್ಷಿತ ಕೂಡ ಸಾಕ್ಷಿ. ಕಾವ್ಯ ಸಹ ಈಗ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿಯ ನೆರಳು, ಗಿಲ್ಲಿಯಿಂದ ಮಿಂಚುತ್ತಿದ್ದಾರೆ ಅನ್ನುವಂಥ ಟೀಕೆಗಳಿಗೆ ಒಳಗಾಗಿದ್ದಂಥ ಕಾವ್ಯಗೆ ಈಗ ಹೊರಗಡೆ ಬಂದ ಮೇಲೆ ತಮ್ಮ ವೈಯಕ್ತಿಕ ಪ್ರತ್ಯೇಕ ಅಭಿಮಾನಿ ವರ್ಗವಿದೆ ಅನ್ನೋದು ಗೊತ್ತಾಗಿದೆ. ಇದೀಗ ನಟಿ ಕಾವ್ಯ ಅಭಿಮಾನಿಯೊಬ್ಬ ಬರೆದಂಥ ಪತ್ರವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಶೇರ್ ಮಾಡಲಾಗಿದೆ. ಅಭಿಮಾನಿಯೊಬ್ಬ ಕಾವ್ಯರ ಬಿಗ್ ಬಾಸ್ ಆಟವನ್ನು ವಿಶ್ಲೇಷಿಸುವ ಜೊತೆಗೆ ಅವರ ವ್ಯಕ್ತಿತ್ವವನ್ನು ಕೂಡ ಕೊಂಡಾಡಿ, ಜೊತೆಗೆ ಪತ್ರದ ಕೊನೆಯಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ಸಹ ಕೊಟ್ಟಿದ್ದಾನೆ. ವಿಶೇಷವಾಗಿ ಕಾವ್ಯ ಅವರಿಗೆ ಚಂದನ್ ಮತ್ತು ನಿವೇದಿತಾ ಮತ್ತು ರಕ್ಷಿತ್ ಶೆಟ್ಟಿ, ರಶ್ಮಿಕಾ ಮಂದಣ್ಣನವರ ಉದಾಹರಣೆಗಳನ್ನು ಕೊಡ್ತಾ ಎಚ್ಚರಿಕೆಯನ್ನು ಕೂಡ ಇಲ್ಲಿ ರವಾನಿಸಿದ್ದಾನೆ. ಏನದು? ಕಾವ್ಯ ಮತ್ತು ಗಿಲ್ಲಿ ಪರಸ್ಪರ ಮದುವೆ ಆಗಬೇಕು ಅನ್ನೋದು ಕೆಲವು ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಕೂಡ ಇದನ್ನು ನಿರಾಕರಿಸಿದ್ದಾರೆ. ಇದೇ ಕಾರಣಕ್ಕೆ ಅಭಿಮಾನಿ ನೀಡಿದಂಥ ಎಚ್ಚರಿಕೆಯನ್ನು ವಿಶೇಷವಾಗಿ ನಟಿ ಕಾವ್ಯ ಹಂಚಿಕೊಂಡಿದ್ದಾರೆ ಅಂತೇಳಿ ಅನಿಸುತ್ತೆ.
ಇಲ್ಲಿ ಅಭಿಪ್ರಾಯ ಜನಗಳದ್ದೇ ಆಗಿರ್ಬೋದು, ಆದರೆ ನಿರ್ಧಾರ ನಿಮ್ಮದಾಗಿರಲಿ. ಜೊತೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯರಾದವರನ್ನು ನೋಡಿದ್ದೇವೆ. ಹಾಗೆಯೇ ಅರಮನೆಯ ಸಂಭ್ರಮದಲ್ಲಿ ಮದುವೆ ಆದವರೂ ಕೂಡ ಬಳಿಕ ಕೋರ್ಟ್ನಲ್ಲಿ ದೂರಾಗಿದ್ದನ್ನು ಕೂಡ ನೋಡಿದ್ದೇವೆ. ಜೊತೆಯಾಗಿ ದೂರವಾಗಿ ಬಳಿಕ ನ್ಯಾಷನಲ್ ಕ್ರಶ್ ಆದವರನ್ನು ಕೂಡ ನೋಡಿದ್ದೇವೆ. ನೀವು ಮನೋರಂಜನೆ ನೀಡ್ತಿರೋರಿಗೆ ಮಾತ್ರ ಜನ ನಿಮ್ಮನ್ನು ನೆನ್ಪಿಟ್ಕೊಳ್ತಾರೆ. ನೀವು ಮನೋರಂಜನೆ ಕೊಡ್ತಿರೋವರೆಗೆ ಮಾತ್ರ ಜನ ನಿಮ್ಮನ್ನು ನೆನ್ಪಿಟ್ಕೊಳ್ತಾರೆ. ಸಮಯ ಸರಿದಂತೆ ಸಾಧನೆ ನಿಲ್ಲದಂತೆ ಬೆಳೆಯುತ್ತೀರಿ ಅಂತಲೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಅಭಿಮಾನಿಯ ಪತ್ರದ ಉದ್ದೇಶ ಏನು, ಅಥವಾ ಅಭಿಮಾನಿ ಇಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರಗಳು ಯಾವುದು? ಒಂದು, ನಿವೇದಿತಾ ಮತ್ತು ಚಂದನ್ಗೌಡ. ನೋಡಿ, ನಿವೇದಿತಾ ಮತ್ತು ಚಂದನ್ಗೌಡ ಇಬ್ಬರು ಕೂಡ ಸ್ನೇಹ ಶುರು ಮಾಡಿಕೊಂಡಿದ್ದು ಇದೇ ಬಿಗ್ ಬಾಸ್ನಲ್ಲಿ. ಇಲ್ಲಿ ಚಂದನ್ನ ಇನ್ಫ್ಯಾಕ್ಟ್ ನಿವೇದಿತಾ ಅಣ್ಣ ಅಂತೇಳಿ ಕರೆದಿದ್ರು ಕೂಡ ಹೊರಗಡೆ ಬಂದ ಬಳಿಕ ಇವರಿಬ್ಬರು ಪ್ರೀತಿಸ್ತಿದ್ದಾರೆ, ನಂತರ ಮದುವೆಯನ್ನು ಕೂಡ ಆಗ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು. ನಂತರ ಬಹಿರಂಗವಾಗಿ ಪ್ರಪೋಸ್ ಕೂಡ ಮಾಡಿದ್ದಾಯಿತು, ಮದುವೆಯನ್ನು ಕೂಡ ಆಗಿದ್ದಾಯಿತು. ಮದುವೆಯಾಗಿ ಕೆಲವು ದಿನಗಳ ಜೀವನವನ್ನು ಕೂಡ ಸಾಗಿಸಿದ್ದಾಯಿತು. ಬಟ್ ಆಗಲಿಲ್ಲ, ಅವರು ಅದು ಪ್ರಯೋಜನಕ್ಕೆ ಬರಲಿಲ್ಲ. ನಂತರ ಇಬ್ಬರು ಕೂಡ ಡಿವೋರ್ಸನ್ನು ಮಾಡಿಕೊಂಡ್ರು. ಅದಾಯಿತು. ಇದಾದ ಬಳಿಕ ರಶ್ಮಿಕಾ ಮತ್ತು ರಕ್ಷಿತಾ ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದಾರೆ ಇದೇ ಅಭಿಮಾನಿ. ರಕ್ಷಿತಾ ಮತ್ತು ರಶ್ಮಿಕಾ ಮಂದಣ್ಣ ಕೂಡ ಇದೇ ರೀತಿ ಪ್ರೀತಿಸ್ತಿದ್ದವರು. ಇನ್ಫ್ಯಾಕ್ಟು ರಶ್ಮಿಕಾಗೆ ಅವಕಾಶವನ್ನು ಕೊಟ್ಟಿದ್ದೇ ರಕ್ಷಿತ್ ಶೆಟ್ಟಿ. ಅದಾದ ಬಳಿಕ ಅವರಿಬ್ಬರ ನಡುವೆ ಸ್ನೇಹ ಗಟ್ಟಿಯಾಯಿತು, ಪ್ರೀತಿಯಾಗಿ ಬದಲಾಯಿತು, ಎಂಗೇಜ್ಮೆಂಟ್ವರೆಗೂ ಕೂಡ ಹೋಯಿತು, ಎಂಗೇಜ್ಮೆಂಟು ಕೂಡ ಆಯಿತು. ಇನ್ನೇನು ಮದುವೆ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ದೂರ ಆದರು. ಇವತ್ತು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಪಾಲಾಗಿದ್ದಾರೆ. ರಕ್ಷಿತ್ ಶೆಟ್ಟಿ ಇನ್ನೂ ಕೂಡ ಮದುವೆ ಆಗದೆ ಸುಮ್ಮನಿದ್ದಾರೆ. ಇದು ಕೂಡ ಮತ್ತೊಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ವೈಯಕ್ತಿಕವಾಗಿ ರಶ್ಮಿಕಾ ಮತ್ತು ರಕ್ಷಿತ್ಗಿಂತನೂ ಕೂಡ ಹೆಚ್ಚು ಸೂಕ್ತವಾಗಿ ಇರುವಂಥದ್ದು ನಿವೇದಿತಾ ಮತ್ತು ಚಂದನ್ ಶೆಟ್ಟಿ. ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಎಲ್ಲೋ ಒಂದು ಕಡೆ ಇಬ್ಬರದು ಕೂಡ ಬೇರೆದೇ ರೀತಿಯಾದಂತಹ ಹಾದಿಗಳು. ಅವರು ಉತ್ತರ ಆದರೆ ಇವರು ದಕ್ಷಿಣ. ಹೀಗಿರುವಂಥ ಸಂದರ್ಭದಲ್ಲಿ ಇವರಿಬ್ಬರು ಜೋಡಿಯಾಗಿದ್ದೇ ವಿಶೇಷ. ಬಟ್ಟು ಪ್ರೀತಿಸಿ ಮದುವೆ ಆದವರು ಅನ್ನುವಂಥ ಕಾರಣಕ್ಕೋಸ್ಕರ ಕೆಲವು ಸಲ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಎಂತಹದ್ದೇ ಕಷ್ಟದ ಸಂದಿಗ್ಧತೆಯ ಪರಿಸ್ಥಿತಿ ಇದ್ದರೂ ಕೂಡ ಗಟ್ಟಿಯಾಗಿ ನಿಲ್ತಾರೆ. ಇನ್ನೊಂದು ಕಡೆ ಗಮನಿಸಬೇಕಾಗಿರುವಂಥ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ವಿಚಾರದಲ್ಲೂ ಕೂಡ ಇದು 100% ಆಗುತ್ತೆ. ಗಿಲ್ಲಿ ಉತ್ತರವಾದರೆ ಈಕೆ ದಕ್ಷಿಣ. ಸಾಕಷ್ಟು ವಿಚಾರಗಳಲ್ಲಿ ಇವರಿಗೆ ಮ್ಯಾಚಿಂಗ್ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಇವರಿಬ್ಬರು ಕಿತ್ತಾಡ್ತಾನೆ ಇದ್ದರು. ಇವರಿಬ್ಬರ ನಡುವೆ ಆ ಸ್ನೇಹನೂ ಕೂಡ ಏನು ಭಾರಿ ಗಟ್ಟಿಯಾಗಿ ಇರಲಿಲ್ಲ. ಏನೇ ಆದರೂ ಕೂಡ ಗಿಲ್ಲಿ ಬಿಟ್ಕೊಡ್ಲಿಲ್ಲ ಹೊರತು ಕಾವ್ಯ ಸಾಕಷ್ಟು ಸಲ ಗಿಲ್ಲಿಯನ್ನು ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಈ ಮದುವೆ ಅಂತೇಳಿ ಬಂದರೆ ಇದು ವರ್ಕೌಟ್ ಆಗೋದಿಲ್ಲ ಇವರಿಬ್ಬರ ನಡುವೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈ ಮೂಲಕ ಕಾವ್ಯ ಅವರು ಗಿಲ್ಲಿಯಿಂದ ಅಂತರವನ್ನು ಕಾಯ್ದುಕೊಂಡು ವೈಯಕ್ತಿಕ ಬೆಳವಣಿಗೆ ಮೇಲೆ ಗಮನವನ್ನು ಹರಿಸಬೇಕು ಅನ್ನೋದು ಇಲ್ಲಿ ಪತ್ರದ ಮೂಲಕ ಅಭಿಮಾನಿ ಕೊಟ್ಟಿರುವಂಥ ಸಲಹೆಯೂ ಕೂಡ ಹೌದಾಗಿದ್ದರೆ, ಜೊತೆಗೆ ಕಾವ್ಯ ಸಹ ಬಿಗ್ ಬಾಸ್ ಬಳಿಕ ನೀಡಿದಂಥ ಸಂದರ್ಶನಗಳಲ್ಲಿ ಗಿಲ್ಲಿ ಜೊತೆಗೆ ಗೆಳೆತನಕ್ಕೆ ಮಿಗಿಲಾದದ್ದು ಏನೂ ಕೂಡ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಗಿಲ್ಲಿಯ ಗೆಳೆತನವನ್ನು ಉಳಿಸಿಕೊಳ್ಳುವಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಗಿಲ್ಲಿಯೂ ಕೂಡ ಕಾವ್ಯ ಗೆಳೆತನವನ್ನು ಕೊನೆವರೆಗೂ ಕೂಡ ನಾನು ಉಳಿಸ್ಕೊಳ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಕೇವಲ ಗೆಳೆತನಕ್ಕೆ ಮೀಸಲಾಗಿ ಇರಬೇಕೇ ಹೊರತು ಸ್ನೇಹ, ಸಂಬಂಧ, ಪ್ರೀತಿ, ಮದುವೆ ಇಲ್ಲಿವರೆಗೆ ಹೋಗದೇ ಇರಲಿ ಎನ್ನುವುದು ಕೆಲವರ ಅಭಿಪ್ರಾಯ. ಇನ್ನು ಒಂದು ಹಂತದಲ್ಲಿ ಅವ್ರಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನೇ ಅವರು ಮಾಡ್ತಾರೆ ಅನ್ನೋದು ಕೂಡ ವಾಸ್ತವ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿ ಮತ್ತು ಕಾವ್ಯ ಸ್ನೇಹದ ಬಗ್ಗೆ ಮತ್ತು ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.